ಕಿಚ್ಚ ಸುದೀಪ್ ನಿರೂಪಣೆಗೆ ತಲೆಬಾಗಿದ ಬಿಗ್ ಬಾಸ್. ಅಮ್ಮನ ನೆನಪು, ಭಾವನಾತ್ಮಕ ಬೀಳ್ಕೊಡುಗೆ, ಸುದೀಪ್ ವಿದಾಯ. ಹೇಗಿದ್ದೀಯಾ ಕಂದ? ನಾನು ಜೊತೆಗಿಲ್ಲ ಅಂತ ಬೇಜಾರಾಗಿದ್ದೀಯಾ? ಎಷ್ಟು ಚೆನ್ನಾಗಿ ಕಾಣ್ತೀಯಾ ನೋಡು. ನಿನ್ನ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡ ಮಗ, ನಾನು ನಿನ್ನ ಬೆನ್ನ ಹಿಂದೆನೆ ಇರ್ತೀನಿ. ಹೀಗೆ ನಗಿಸ್ತಾ ಖುಷಿಯಾಗಿರು ಕಂದ ಅಂತ ಬಿಗ್ ಬಾಸ್ ಪರದೆ ಮೇಲೆ ಮನ ಮಿಡಿಯುವ ಹಾಡು ಕೇಳಿ ಬಂತು. ಅಷ್ಟೇ, ಅಭಿನಯ ಚಕ್ರವರ್ತಿ ಸುದೀಪ್ ಕಣ್ಣಾಲಿಗಳು ಒದ್ದೆಯಾಗಿದ್ದವು. ಸುದೀಪ್ ಮಗಳು ಸಾನ್ವಿ ಕಣ್ಣಲ್ಲಿ ನೀರು ಜಿನುಗಿತ್ತು. ನೆರೆದಿದ್ದ ಪ್ರೇಕ್ಷಕರ ಹೃದಯ ಕಲಕಿದಂತಾಯ್ತು. ನಿಜ, ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಎಲ್ಲರ ಹೃದಯ ಸ್ಪರ್ಶಿಸಿದೆ. ಆ ಮನ ಮಿಡಿಯುವ ಕ್ಷಣಗಳು ಎಲ್ಲರನ್ನೂ ಒಂದು ಕ್ಷಣ ಮಂತ್ರಮುಗ್ಧರನ್ನಾಗಿಸಿತ್ತು. ಯಾಕಂದ್ರೆ ಬಾರದೂರಿಗೆ ಪಯಣಿಸಿರುವ ಕಿಚ್ಚನ ಪ್ರೀತಿಯ ತಾಯಿ ಮತ್ತೆ ಮರಳಿ ಬಂದಂತಿತ್ತು. ಪುಟ್ಟ ಬಾಲಕನೊಬ್ಬ ವೇದಿಕೆ ಮೇಲೆ ಅಮ್ಮ ಅಮ್ಮ ಅಂತ ಹಾಡು ಹಾಡ್ತಿದ್ರೆ ದಿಢೀರ್ ಪ್ರತ್ಯಕ್ಷವಾದ ಅಮ್ಮ, ನಾನಿದ್ದೀನಿ ಮಗನೇ ಹೆದರಬೇಡ ಅಂತ ಧೈರ್ಯ ತುಂಬಿದ್ದು ಪ್ರತಿಯೊಬ್ಬರ ಕಣ್ಣುಗಳು ತುಂಬಿ ಬರುವಂತೆ ಮಾಡಿತ್ತು. ಕಿಚ್ಚನಿಗೆ ಅಮ್ಮನ ಪ್ರೀತಿ ಸಮರ್ಪಿಸಿ ಬಿಗ್ ಬಾಸ್ ವಿದಾಯ. ಹೌದು, ಕಿಚ್ಚ ಸುದೀಪ್ಗೆ ಸೀಸನ್ 11 ತುಂಬಾ ಕಷ್ಟಕರವಾಗಿತ್ತು. ಎಂದೆಂದಿಗೂ ಮರೆಯಲಾರದ ಸೀಸನ್ ಆಗಿತ್ತು. ಯಾಕಂದ್ರೆ ಇದೇ ಸೀಸನ್ ನಲ್ಲೇ ಕಿಚ್ಚ ಸುದೀಪ್ ತಾಯಿ ಸರೋಜಾ ವಿಧಿವಶರಾಗಿದ್ರು. ಅಕ್ಟೋಬರ್ 20ರಂದು ಸರೋಜಾ ಅವರು ಬಾರದ ಲೋಕಕ್ಕೆ ಪಯಣಿಸಿದ್ದು, 2 ವಾರದ ನಂತರ ಅಮ್ಮನ ಅಗಲಿಕೆ ನೋವಿನಲ್ಲೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ಹೋಸ್ಟ್ ಮಾಡಿದ್ದು ಎಲ್ಲರಿಗೂ ಕಣ್ಣೀರು ತರಿಸಿತ್ತು. ಇದೀಗ ಕಾಲನ ಕರೆಯಲ್ಲಿ ಕಣ್ಮರೆಯಾಗಿದ್ದ ಕಿಚ್ಚನ ತಾಯಿಯನ್ನ ಮರುಸೃಷ್ಟಿಸಿ ಕಿಚ್ಚನಿಗೆ ಭಾವನಾತ್ಮಕ ವಿದಾಯ ಹೇಳಲಾಯಿತು. ಅದನ್ನೆಲ್ಲ ಕಂಡ ಸುದೀಪ್ ಮಗಳು ಸಾನ್ವಿ ಹಾಗೂ ಸುದೀಪ್ ತಂದೆ ಕಣ್ಣೀರಿಟ್ರು. ಬಾಲ್ಯ ನೆನಪಿಸಿದ ಬಾಲಕನಿಗೆ ಸುದೀಪ್ ಭರ್ಜರಿ ಗಿಫ್ಟ್. ಬಾಲ್ಯದಲ್ಲಿ ಕಿಚ್ಚ ಸುದೀಪ್ ಹೇಗಿದ್ರು, ಹೇಗೆಲ್ಲ ಕಳೆದ್ರು ಅನ್ನೋದನ್ನ ಪುಟ್ಟ ಬಾಲಕನೊಬ್ಬ ವೇದಿಕೆ ಪ್ರದರ್ಶನ ತೋರಿದ. ಅಮ್ಮನಿಲ್ಲದ ಪುಟ್ಟ ಕಂದನ ನೋವು, ಆ ಚಡಪಡಿಕೆ ಹೇಗಿರುತ್ತೆ ಅನ್ನೋದನ್ನ ಸಾರಿ ಸಾರಿ ಹೇಳಿ ಕಿಚ್ಚನ ಬಾಲ್ಯ ನೆನಪಾಗುವಂತೆ ಮಾಡಿದ. ಇದರಿಂದ ಸುದೀಪ್ ನೋವು ಅನುಭವಿಸಿದ್ರು ಚೇತರಿಸಿಕೊಂಡು ವೇದಿಕೆ ಮೇಲೆ ಬಂದ್ರು. ಪುಟ್ಟ ಬಾಲಕನ ವೇದಿಕೆ ಮೇಲೆ ಕರೆದು ಹೆಸರು ಕೇಳಿ ಗುಣಗಾನ ಮಾಡಿದ್ರು. ಅದೇ ಖುಷಿಯಲ್ಲಿ ಕಿಚ್ಚ ತಮ್ಮ ಕೈಯಲ್ಲಿದ್ದ ಬೆಳ್ಳಿಯ ಬ್ರೇಸ್ಲೆಟ್ ಅನ್ನ ತೆಗೆದು ಬಾಲಕನ ಕೈಗೆ ತೊಡಿಸಿ ಕಳಿಸಿದ್ದು ನೆರೆದಿದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಖುಷಿ ಪಟ್ರು. ಸೀಸನ್ 1ರಿಂದಲೇ ಮೋಡಿ ಮಾಡಿದ್ದ ಕಿಚ್ಚ ಸುದೀಪ್ ಇನ್ನು ಕರ್ನಾಟಕದ ಜನಮಾನಸದಲ್ಲಿ ಹೆಸರುವಾಸಿಯಾಗಿರುವ ಬಿಗ್ ಬಾಸ್ ಶುರುವಾಗಿದ್ದು 2013ರಲ್ಲಿ. ಸೀಸನ್ 1ರಿಂದಲೇ ಕಿಚ್ಚ ಸುದೀಪ್ ಭರ್ಜರಿಯಾಗಿ ನಿರೂಪಣೆ ಮಾಡಿದ್ರು. ಆ ಮೂಲಕ ಅವರ ಗತ್ತು ಗೈರತ್ತು ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತಾಗಿತ್ತು. ಅಲ್ಲಿಂದ ಈ ಸೀಸನ್ ವರೆಗೂ ಸುದೀಪ್ ನಿರೂಪಣೆ ಹೇಗಿದೆ ಅಂತ ಹೇಳಬೇಕಾಗಿಲ್ಲ. ಆದ್ರೆ ಈ ಬಾರಿಯ ಸೀಸನ್ ಸುದೀಪ್ಗೆ ತೀರಾ ಕಷ್ಟಕರವಾದ ಸೀಸನ್. ಯಾಕಂದ್ರೆ ಈ ಸೀಸನ್ ನಲ್ಲೇ ಕಿಚ್ಚ ಸುದೀಪ್ ತಾಯಿ ಅಗಲಿದ್ದು, ಅಮ್ಮ ನಿಧನರಾದ 2 ವಾರದ ನಂತರ ಕಿಚ್ಚ ಸುದೀಪ್ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೆಸಲು ತಮ್ಮ ಕರ್ತವ್ಯ ನಿರ್ವಹಿಸಲು ಬಂದಿದ್ರು. ನನ್ನಮ್ಮನಿಗೆ ಬಿಗ್ ಬಾಸ್ ಇಷ್ಟ ಎಂದು ಹೇಳಿ ಭಾವುಕರಾಗಿದ್ರು. ಆದ್ರೀಗ ಅಮ್ಮ ಇಷ್ಟಪಡುವ ರಿಯಾಲಿಟಿ ಶೋಗೆ ಕಿಚ್ಚ ಸುದೀಪ್ ವಿದಾಯ ಹೇಳಿದ್ದಾರೆ. ಅಂದ್ರೆ ಇದೇ ಸೀಸನ್ ಅವರ ಕೊನೆಯ ಸೀಸನ್ ಆಗಿದ್ದು, ಮುಂದಿನ ಸೀಸನ್ಗೆ ನಾನಿರಲ್ಲ ಅಂತ ಮೊದಲೇ ಹೇಳಿದ್ರು. ಆದ್ರೀಗ ಅವರ ಕೊನೆಯ ಸೀಸನ್ ಕೊನೆಯ ನಿರೂಪಣೆ ಕೊನೆ ಚಪ್ಪಾಳೆ ಇಲ್ಲಿಗೆ ಕೊನೆಯಾಗಿದೆ. ಒಟ್ನಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ವಿದಾಯ ಹೇಳಿದ ಕಿಚ್ಚ ಸುದೀಪ್ಗೆ ಭಾವನಾತ್ಮಕ ವಿದಾಯ ಹೇಳಲಾಗಿದ್ದು, ಕಿಚ್ಚ ಕಣ್ಣೀರಲ್ಲಿ ಮುಳುಗಿದ್ರು. ಆದ್ರೀಗ ಕಿಚ್ಚನ ಸ್ಥಾನವನ್ನ ಯಾರು ತುಂಬುತ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.